ಯಾಕೆ ಈ ನಮ್ಮ ಹತ್ತಿಯ ಬೆಳೆಗೆ ಬೆಲೆ ಸಿಗಲಿಲ್ಲವೇ? ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆಯೇ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿಯಾಗಿ ಬೆಲೆ ಸಿಕ್ಕಿತು. 5 ಕ್ವಿಂಟಲ್ ಹತ್ತಿಗೆ 50,000 ರೂಪಾಯಿ ಆಗಿದೆ ಪಾರ್ವತಿ. ಆದರೆ ದಲ್ಲಾಳಿ ಮಾಮೂಲಿ ಹಮಾಲಿ ಎಂದು 10,000 ರೂಪಾಯಿ ಮುರಿದುಕೊಂಡು ಕೇವಲ 40,000 ರೂಪಾಯಿ ಪಟ್ಟಿಯಾಗಿತ್ತು ಪಾರ್ವತಿ. ಆದರೆ ಈ ಊರಿನ ಶ್ರೀಮಂತ ಎನ್ನಿಸಿಕೊಂಡ ರುದ್ರೇಗೌಡರ ಹತ್ತಿರ ರುದ್ರೇಗೌಡರವರು ತಮ್ಮ ಹತ್ತಿಯಲ್ಲಿ ಪಟ್ಟಿ ಕೊಟ್ಟು ಬಿಡಿ ಎಂದು 40,000 ರೂಪಾಯಿಯನ್ನು ಮುರಿದುಕೊಂಡು ಬಿಟ್ಟ ಪಾರ್ವತಿ. ಮುರಿದುಕೊಂಡು ಬಿಟ್ಟ. ನಮ್ಮ ಊರಿನಲ್ಲಿ ಜಾತ್ರೆ ಇದೆ, ಮಕ್ಕಳಿಗೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಬೇಕು, ಕೇವಲ 2,000 ರೂಪಾಯಿಯನ್ನು ಕೊಡಿ ಎಂದರೂ ಕೊಡಲಿಲ್ಲ ಪಾರ್ವತಿ. ಬಾಯಿಗೆ ಬಂದ ಹಾಗೆ ಬೇಗ ಕಳಿಸಿಬಿಟ್ಟ. ಆದರೆ ಈ ಊರಿಗೆ ಯಜಮಾನ ಎನಿಸಿಕೊಂಡಂತಹ ರುದ್ರೇಗೌಡರ ಹತ್ತಿರ 2,000 ರೂಪಾಯಿ ನಿಷಿದುಕೊಂಡು ಬಂದು ಮಕ್ಕಳಿಗೆ ಬಟ್ಟೆಗಳನ್ನು ಅಲ್ಲ ರೀ, ಈ ಬಟ್ಟೆಗಳನ್ನ ತರೋದನ್ನ ಬಿಟ್ಟು ಸಂತೆನಾದ್ರೂ ತೋಡ್ ಬಂದಿದ್ರೆ 1 ವಾರದ ಊಟಕ್ಕಾದ್ರೂ ಆಗ್ತಿದಿಲ್ವೇ? ಪಾರ್ವತಿ, ಹೊಟ್ಟೆಗೆ ಇಲ್ಲದಿದ್ದರೂ ಈ ಸಮಾಜಕ್ಕೆ ತಿಳಿಯೋದಿಲ್ಲ ಪಾರ್ವತಿ. ಇರುವ 2 ಮಕ್ಕಳಿಗೆ ಬಟ್ಟೆ ಇಲ್ಲ ಎಂದರೆ ಈ ಸಮಾಜ ಏನು ಎಂದುಕೊಳ್ಳಬಾರದು. ಈ ಪಾರ್ವತಿ, ಈ ಬಡವರ ಕಷ್ಟ ಇದ್ದುದೇ ಬಿಡು. ಶ್ರೀಕಂಠ ಮಕ್ಕಳು ಬೆಳಗ್ಗೆ ಎದ್ದುಕೊಳ್ಳೆ ಕಾಲೇಜಿಗೆ ಹೋಗಿದ್ದಾರೆ. ಅದೇನೋ ಅವ್ರ ಕಾಲೇಜಲ್ಲಿ ಪರೀಕ್ಷೆ ಇದೆ ಅಂತೆ. ಊಟ ಕೂಡ ಮಾಡದೆ ಹಾಗೆ ಹೋಗಿದ್ದಾರೆ ಅವರು. ನಿನಗೆ ಕಾಲೇಜಿಗೆ ಕಳಿಸ್ಬಿಡೋದು ಹೇಳಿರ್ಲಿಲ್ಲವೇ? ಅವ್ರು ನನ್ನ ಮಾತು ಎಲ್ಲಿ ಕೇಳ್ತಾರೆ? ಎಷ್ಟೇ ಆದ್ರೂ ನಿಮ್ಮ ಮಕ್ಕಳಲ್ವಾ ಅವರು? ಏನ್ ಹೇಳ್ತಿಲ್ವ ನೀನು? ನೀನು ಹೆತ್ತಾಗಲೇ ಬಂದಿರುವ ಮಕ್ಕಳಲ್ಲವೇ ಅವರು? ಈಗ 1 ವಾರ ಆಯ್ತು, ನಿಮ್ಮ ಮುಖದಲ್ಲಿ ನನ್ನ ಸಂತೋಷ ನೋಡಿರ್ಲಿಲ್ಲ, ಅದಕ್ಕೆ ಹೀಗೆ ಮಾತಾಡಿದೆ. ಪಾರ್ವತಿ, ಈ ನಿನ್ನ ಯಜಮಾನನ ಮುಖದಲ್ಲಿ ಸಂತೋಷವನ್ನು ನೋಡಬೇಕಾದ್ರೆ ಈ ಊರಿನ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡಿ ಕೆಳಗೆ ಮುತ್ತನ್ನು ಕೊಟ್ಟು ಹೋಗಿಯಪ್ಪ, ಏನ್ರಿ ನೀವು ಇಷ್ಟು ವಯಸ್ಸು